ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಚರಂತ್ರಿಮಠ್. ಶ್ರಾವಣಿ ಭರತನಾಟ್ಯ ಸ್ಕೂಲಿಗೆ ಸ್ವಾಗತ ಸುಸ್ವಾಗತ. ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ಯಾಕಪ್ಪ ಅಂತಂದ್ರೆ, ಸಾಕಷ್ಟು ನಾವು ಹಳ್ಳಿಗಳಲ್ಲಿ ಪ್ರೋಗ್ರಾಮ್ ಪ್ರೋಗ್ರಾಮ್ಕಂತ ಹೋದಾಗ ಅಲ್ಲಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತ್ರಿ ನಿಮ್ಗೆ. ಅಲ್ಲಿ ಕೇಳಿದೆ ನಾನು ಒಂದ್ಸಲ ಹೋಗಿ ಮಕ್ಕಳಿಗೆ. ಆಗ ಮಕ್ಕಳು ಹೇಳ್ತಿದ್ರು, ಇಲ್ರಿ ಮೇಡಮ್, ನಮ್ಗೆ ನಮ್ಮ ಸ್ಕೂಲಲ್ಲಿ ಟೀಚರು ಆನ್ಯುವಲ್ ಡೇ ಕಲಿಸಿದ್ರು ಮೇಡಮ್, ಹಂಗಾಗಿ ನಾನು ಕಲ್ತಿದ್ದೆ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಒಂದ್ಸಲ ಕೇಳಿದೆ, ನೀವೆಲ್ಲ ಅಂದ್ರು ಡ್ಯಾನ್ಸಿಗೆ ಕಲಿಕ್ ಹೋಗ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು, ಇಲ್ಲ ರೀ ಮೇಡಮ್, ನಾವೆಲ್ಲಿ ಕಲಿಕ್ ಹೋಗ್ತಾ ಇಲ್ಲ ಅಂದಾಗ ಅಂತ ಹೇಳಿದ್ರು. ಅವಾಗೆ ಅವ್ರು ನೋಡ್ರಿ ನನ್ ತಲೆ ಹೊಳಿತಪ್ಪ ಅಂದ್ರೆ, ನಾನು ಆನ್ಲೈನ್ ಕ್ಲಾಸ್ ಮಾಡಿದ್ರೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಮಾಡೋರು ಇನ್ನೂ ಚೆನ್ನಾಗಿ ಕಲಿಬೋದಲ್ಲ ಅವರು ಅನ್ನೋ ಹಾಗೆ ನಾನು ತಲೆಯಾಗ ಫಸ್ಟ್ ಅದೇ ಹೊಳಿತು, ನಾನು ಮಾಡ್ಬೋದು. ಎಷ್ಟೋ ಜನ ಈಗ ಪ್ರತಿಯೊಬ್ಬರ ಬಲೆಯಲ್ಲಿ ಫೋನ್ ಇದಾರೆ. ಎಂತ ಮನೆಯಲ್ಲಿ ಆದ್ರೂ ಕೂಡ ಫೋನ್ ಇದೆ. ಈಗ ಫೋನ್ ಇದ್ ನೋಡಿ ಕಲಿಯೋರು ಬಹಳ ಜನ ಇದ್ದಾರೆ. ಹಾಗಾಗಿ ನಾನು ನೋಡ್ದೆ, ಯಾಕಂದ್ರೆ ನನ್ಗೂ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಪ್ರತಿಯೊಂದು ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಿಮ್ಗೋಸ್ಕರ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇನೆ. ಸಾಕಷ್ಟು ಜನ ಹೆಣ್ಮಕ್ಳು ಏನ್ ಮಾಡ್ತಾರ, ಅವ್ರ ಬಳಿ ಕಲಿಯೋ ಆಸಕ್ತಿ ಇರ್ತದ, ಆದ್ರೆ ಮನೆಯಲ್ಲಿ ಒತ್ತಡ, ಅಲ್ಲಿ ಇಲ್ಲಿ ಸ್ಕೂಲಿಂದ ಅಲ್ಲಿ ಬರೋದಾಗ್ತದ. ಹಾಗೆ ನಿಮ್ಗೋಸ್ಕರನೇ ಮನೆಯಲ್ಲೇ ನೀವು ಕುಂತು ಕಲಿಬಹುದಲ್ಲ. ಇನ್ನೊಂದು ಮಾತು, ನನ್ನ ಆನ್ಲೈನ್ ಕ್ಲಾಸಿಗೆ ಯಾವುದೇ ಫೀಸ್ ಇರುವುದಿಲ್ಲ. ವಾರದಲ್ಲಿ ಕಂಪ್ಲೀಟ್ಲಿ ಫ್ರೀ. ವಾರದಲ್ಲಿ 2 ದಿನ ನಿಮಗೆ ವಿಡಿಯೋ ಹಾಕ್ತಾ ಇದ್ದೇನೆ. ಅದನ್ನ ನೋಡಿ ಲೈಕ್ ಮಾಡಿ, ನಿಮ್ಗೇನಾದ್ರೆ ತಿಳಿಲಿಲ್ಲ ಅಂದ್ರೆ ಅದರಲ್ಲಿ ಕಮೆಂಟ್ ಮಾಡಿ ಅದನ್ನ ಫಾಲೋ ಮಾಡಿ. ಇವತ್ತು ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ಕಲಿಬೇಕಾದ್ರೆ ಭರತನಾಟ್ಯ ಎಂದರೆ ಅಂತ ತಿಳ್ಕೊಬೇಕು. ಫಸ್ಟ್ ನಾವ್ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಅದರಲ್ಲಿ ಭಕ್ತಿ ಇರ್ಬೇಕು. ಭಕ್ತಿ ಶ್ರದ್ಧೆ ಇದ್ರೆ ಮಾತ್ರ ನಾವು ಕಲಿಯೋಕೆ ಸಾಧ್ಯ ಸ್ನೇಹಿತರೆ. ಇವತ್ತು ನಾವು ಭರತನಾಟ್ಯ ಏನಂದ್ರೆ ನೀವು ತಿಳ್ಕೊಳ್ಳೋಣ. ಭರತನಾಟ್ಯ ಅಂದ್ರೆ ಕೆಲವರಿಗೆ ಏನಪ್ಪಾ ಅಂತ ತಿಳ್ಕೊಂಡಿರ್ತಾರ. ಅದ್ರ ಬಗ್ಗೆ ನೀವು ಸ್ವಲ್ಪ ನಮ್ಗೆ ಮಾಹಿತಿ ಹೇಳ್ಕೊಡ್ತಾ ಇದ್ದೇನೆ. ಭರತನಾಟ್ಯ ಅಂದ್ರೆ ಭಾವ, ರಾಗ, ತಾಳ ತುಂಬಿರುವುದಕ್ಕೆ ನಾವು ಭರತನಾಟ್ಯ ಅಂತೀವಿ. ಭಾವ ಮೀನ್ಸ್ ಎಕ್ಸ್ಪ್ರೆಷನ್. ನಾವು ಭಾವನೆಯಿಂದ ಎಕ್ಸ್ಪ್ರೆಷನ್ ಮಾಡ್ತೀವಿ. ರಾಗ ಅಂದ್ರೆ ನಾವು ರಾಗ ಹಾಕೋದು, ನಾವು ತಾಳ ಅಂತೀವಲ್ಲ, ತಾಳ. ಭಾವ ಅಂದ್ರೆ ಎಕ್ಸ್ಪ್ರೆಷನ್, ರಾಗ ಅಂದ್ರೆ ತಾಳ, ರಾಗ ಅಂದ್ರೆ ಮ್ಯೂಸಿಕ್, ತಾಳ, ಅಂದ್ರೆ ಲಯ. ಭಾವ, ರಾಗ, ತಾಳ ತುಂಬಿರುವುದಕ್ಕೆ ನಾವು ಭರತನಾಟ್ಯ ಅಂತೀವಿ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನಿಮ್ಗೆ ಭರತನಾಟ್ಯದ ಬಗ್ಗೆ ತಿಳ್ಕೊಡ್ತೀವಿ. ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಭರತನಾಟ್ಯ ಯಾವ್ಯಾವ ತಾಳಗಳು ಮತ್ತೆ ಅಡುಗಳು ಯಾವ್ಯಾವು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ.